ಮೌನ ಮನುಷ್ಯನನ್ನು ಶುದ್ಧಿ ಮಾಡುತ್ತೆ, ಸ್ನಾನ ದೇಹವನ್ನು ಶುದ್ಧಿ ಮಾಡುತ್ತೆ, ಧ್ಯಾನ ಬುದ್ಧಿಯನ್ನು ಶುದ್ಧಿ ಮಾಡುತ್ತೆ, ಪ್ರಾರ್ಥನೆ ಆತ್ಮವನ್ನು ಶುದ್ಧಿ ಮಾಡುತ್ತೆ, ದಾನ ಸಂಪಾದನೆಯನ್ನು ಶುದ್ಧಿ ಮಾಡುತ್ತೆ. ಅದೇ ರೀತಿ ಕ್ಷಮಾಪಣೆ ಸಂಬಂಧಗಳನ್ನು ಶುದ್ಧಿ ಮಾಡುತ್ತೆ. ಮನುಷ್ಯ ಮೌನವನ್ನು ಆಚರಣೆಯಲ್ಲಿಟ್ಟಾಗ ಮಾತ್ರ ಜೀವನ ಸಂತೋಷವಾಗಿ ಅರ್ಥಪೂರ್ಣವಾಗಿ ಸಾಗುತ್ತೆ. ಒಬ್ಬರಿಗೆ ನೋವನ್ನುಂಟು ಮಾಡುವುದು ನೀರಿಗೆ ಕಲ್ಲನ್ನೆಸೆಯುವಷ್ಟು ಸುಲಭ. ಆದರೆ ಅವರನ್ನು ಸಾಮಾನ್ಯ ಸ್ಥಿತಿಗೆ ಕರೆದುಕೊಂಡು ಬರುವುದು ನೀರಿನಲ್ಲಿ ಕಲ್ಲನ್ನು ಹುಡುಕಿ ತರುವಷ್ಟು ಕಷ್ಟ. ಅದಕ್ಕಾಗಿ ನಿಮ್ಮ ಮಾತುಗಳಿಂದ ಯಾರಿಗೂ ನೋವನ್ನುಂಟು ಮಾಡಬೇಡಿ. ಯಾರತ್ರ ಆದರೂ ಸರಿ, ಎಷ್ಟರಲ್ಲಿರಬೇಕೋ ಅಷ್ಟರಲ್ಲೇ ಇರಬೇಕು. ಎಲ್ಲರೂ ನಮ್ಮವರೇ ಅಂತ ಭಾವಿಸಿ ಅವರ ಒಳ್ಳೆಯದಕ್ಕಾಗಿ ನಾವು ಏನಾದರೂ ಹೇಳಿದ್ರೆ ಅವರ ದೃಷ್ಟಿಯಲ್ಲಿ ನಾವು ಕೆಟ್ಟವರಾಗುವ ಅವಕಾಶ ಇದೆ. ನಿನ್ನ ಬಗ್ಗೆ 10 ಜನ ಒಳ್ಳೆಯದಾಗಿ ಮಾತಾಡಬೇಕು ಅಂದರೆ ಮೊದಲು ನೀನು 100 ಜನ ಒಳ್ಳೆಯವರ ಬಗ್ಗೆ ತಿಳಿದುಕೊಳ್ಳಬೇಕು. ಜೀವನ ಯಾವಾಗಲೂ ಒಂದೇ ರೀತಿ ಇರೋದಿಲ್ಲ. ತುಂಬ ಬದಲಾವಣೆಗಳನ್ನು ನೋಡಬೇಕಾಗುತ್ತೆ. ಅವುಗಳನ್ನೆಲ್ಲ ಎದುರಿಸುವ ಧೈರ್ಯ ಇದ್ದಾಗಲೇ ಜೀವನ ಸಂತೋಷವಾಗಿ ಇರುತ್ತೆ. ಯಾವ ಕ್ಷಣದಲ್ಲಿ ನಮ್ಮ ಮೇಲೆ ನಾವು ನಂಬಿಕೆಯನ್ನು ಕಳೆದುಕೊಳ್ತೀವೋ ಆ ಕ್ಷಣದಿಂದ ನಾವು ಸತ್ತ ಹೆಣಕ್ಕೆ ಸಮಾನ. ಬೆಳೆಯುತ್ತಿರುವ ಕಾಲಕ್ಕೆ, ನಡೆಯುತ್ತಿರುವ ಸಮಯಕ್ಕೆ, ಮುಗಿಯುತ್ತಿರುವ ವಯಸ್ಸಿಗೆ ಉಳಿಯುವ ನೆನಪು ಒಂದೇ ಒಂದು. ಅದೇ ಒಳ್ಳೆತನ, ಅದೇ ನಮ್ಮ ಬೆಲೆ, ಅದೇ ನಮ್ಮ ಆಭರಣ. ಅದೃಷ್ಟ ಅಂದರೆ ಹಣ ಬಂಗಾರ ಇರೋದು ಮಾತ್ರವಲ್ಲ, ಕೈ ತುಂಬ ಕೆಲಸ, ಹೊಟ್ಟೆ ತುಂಬ ಊಟ, ಕಣ್ಣು ತುಂಬ ನಿದ್ದೆ, ಕಷ್ಟದಲ್ಲಿ ನಿನ್ನ ಕೈ ಹಿಡಿಯುವ ಆತ್ಮೀಯರು ಇರುವುದೇ ನಿಜವಾದ ಅದೃಷ್ಟ. ಮನುಷ್ಯನಲ್ಲಿ ಅಹಂ ಕಮ್ಮಿ ಆದ ದಿನ ಆತ್ಮೀಯತೆ ಅಂದರೆ ಏನು ಅಂತ ಅರ್ಥವಾಗುತ್ತೆ. ಗರ್ವ ಹೋದ ದಿನ ಇನ್ನೊಬ್ಬರನ್ನು ಹೇಗೆ ಗೌರವಿಸಬೇಕು ಅಂತ ಅರ್ಥವಾಗುತ್ತೆ. ನಾನು, ನನ್ನದು, ನನಗೇನು ಅಂತ ಅಂದುಕೊಂಡರೆ ಕೊನೆಗೆ ಒಬ್ಬನೇ ಇರಬೇಕಾಗುತ್ತೆ. ಇನ್ನೊಬ್ಬರಿಗೆ ಗೌರವ ಮರ್ಯಾದೆಗಳನ್ನು ಕೊಟ್ಟಾಗ ಮಾತ್ರ, ಅವರೂ ನಮ್ಮನ್ನು ಗೌರವಿಸ್ತಾರೆ ಅಂತ ತಿಳಿದಾಗ ಮಾತ್ರ ಜೀವನ ಸಂತೋಷವಾಗಿ ಅರ್ಥಪೂರ್ಣವಾಗಿ ಸಾಗುತ್ತೆ. ಇನ್ನೊಬ್ಬರ ಮನಸ್ಸಿನಲ್ಲಿ ನಾವು ಒಳ್ಳೆಯವರು ಅನ್ನೋ ಭಾವನೆ ಹುಟ್ಟುತ್ತೆ. ನಿರಂತರವಾಗಿ ಬೆಳಗುವ ಸೂರ್ಯನನ್ನು ನೋಡಿ ಕತ್ತಲು ಭಯ ಬೀಳುತ್ತೆ. ಅದೇ ರೀತಿ ಪ್ರತಿದಿನ ಕಷ್ಟಪಡುವ ವ್ಯಕ್ತಿಯನ್ನು ನೋಡಿ ಸೋಲು ಕೂಡ ಭಯ ಬೀಳುತ್ತೆ. ಭಯ ಬೀಳಲೇಬೇಕು. ನೀನು ಈ ಪ್ರಪಂಚಕ್ಕೆ ಅರ್ಥವಾಗದಿದ್ದರೂ ಬದುಕುಳಿಯಬಹುದು. ಆದರೆ ನಿನಗೆ ನೀನೇ ಅರ್ಥವಾಗದಿದ್ದರೆ ಈ ಪ್ರಪಂಚದಲ್ಲಿ ಎಲ್ಲೂ ಬದುಕಲು ಸಾಧ್ಯನೇ ಇಲ್ಲ. ಕೊನೆಯದಾಗಿ ಒಂದೇ ಒಂದು ಮಾತು, ಜೀವನದಲ್ಲಿ ಸಂಪಾದನೆ ಜಾಸ್ತಿ ಆದರೆ ಧನವಂತನಾಗ್ತೀಯ, ವಯಸ್ಸು ಜಾಸ್ತಿ ಆದರೆ ವೃದ್ಧನಾಗ್ತೀಯ. ನಿನ್ನಲ್ಲಿ ಒಳ್ಳೆತನ ಜಾಸ್ತಿ ಆದರೆ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಚಿರಕಾಲ ಉಳಿದು ಬಿಡ್ತೀಯ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೆ 2024ರ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ನಿಮ್ಮ ಜೀವನದಲ್ಲಿ ಸಂತೋಷ, ಆನಂದ, ಹಣ ಎಲ್ಲವೂ ಸಿಗಲಿ ಅಂತ ಆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ಹತ್ರ ಬೇಡಿಕೊಳ್ತೀನಿ. ಸ್ವಾಮಿಯೇ ಶರಣಮಯ್ಯಪ್ಪ.